श्रीगुरुभ्यो नमः। कान्ताय कल्याणगुणैकधाम्ने नबद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 10ನೇ ಶ್ಲೋಕ. ಜಗತಾಂ ಚತುರ್ದಶತಯಂ ಚತುರ್ಮುಖ ಪ್ರಮುಖೈರ್ಯುತಂ ಪ್ರಳಯಮಾನಿನಾಯ ಯಃ ಸಮಮುಲ್ಲಸನ್ ಕಮಲಯೈವ ಕೇವಲಂ ಪರಮಸ್ಸ ಏಷ ಹಿ ಪುರಾಣಪೂರುಷಃ. ಜಗತಾಂ ಚತುರ್ದಶತಯಂ ಚತುರ್ಮುಖ ಪ್ರಮುಖೈಃ ಯುತಂ ಪ್ರಳಯಂ ಆನಿನಾಯ ಯಃ ಸಮಂ ಉಲ್ಲಸನ್ ಕಮಲಯಾ ಏವ ಕೇವಲಂ ಪರಮಃ ಸಹ ಏಷಃ ಹಿ ಪುರಾಣ ಪೂರುಷಃ ಧ್ಯಾನ ಪ್ರಕಾರಮೇವ ಆಹ. ಹಾಗೆ ಅಂದ್ರೆ ಆಚಾರ್ಯರು ಮತ್ತು ವೇದವ್ಯಾಸರು ಬದ್ರಿಕಾಶ್ರಮದಲ್ಲಿ ಬೇರೆ ಒಂದು ಆಶ್ರಮದಲ್ಲಿ ಇದ್ದ ಬದ್ರಿನಾರಾಯಣನ ದರ್ಶನಕ್ಕೆ ಅಂತ ಹೋದ್ರು. ಅಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಆ ಬದ್ರಿನಾರಾಯಣನನ್ನು ಕಂಡು ಧ್ಯಾನ ಮಾಡಿದ್ರು. ಹಾಗೆ ಅಂತ ಏನು ಧ್ಯಾನ ಮಾಡಿದ್ರು ಅಂತ ಧ್ಯಾನ ಪ್ರಕಾರವನ್ನ ನಾವು ನೋಡ್ತಾ ಇದ್ದೀವಿ. ಈ ಬದ್ರಿನಾರಾಯಣ ಇದ್ದಾರಲ್ಲ, ಅವರು ಕಮಲಯೈವ ಸಮಂ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಕೇವಲಂ ಉಲ್ಲಸನ್ ಅತಿಶಯೇನ ರಮಮಾಣಃ ಸಂತೋಷವಾಗಿ ಇದ್ದು ಪರಮಃ ಪುರಾಣ ಪುರುಷ ಸರ್ವೋತ್ತಮನಾದ ಅನಾದಿ ಪುರುಷನಾದ ಯಾವ ಆ ಪರಮಾತ್ಮ ಇದ್ದಾರಲ್ಲ ಶ್ರೀಹರಿ, ಅವರು ಚತುರ್ಮುಖ ಪ್ರಮುಖೈಹಿ ಅಂದ್ರೆ ಬ್ರಹ್ಮದೇವರೇ ಮೊದಲಾದ ಎಲ್ಲರನ್ನೂ ಯುತಂ ಸಹಿತವಾಗಿ ಜಗತಾಂ ಚತುರ್ದಶತಯಂ ಬ್ರಹ್ಮದೇವರಿಂದ ಸಹಿತವಾದ ಈ 14 ಲೋಕಗಳನ್ನು ಕೂಡ ಪರಮಾತ್ಮ ಏನ್ ಮಾಡ್ತಾನೆ, ಚತುರ್ದಶತಯಂ ಈ ಚತುರ್ದಶ ಭುವನಾನಿ ಇತ್ಯಾವತ್ 14 ಲೋಕಗಳನ್ನು ಕೂಡ ಪ್ರಳಯಂ ಮಾನಿನಾಯ ಸಂಹಾರವನ್ನು ಮಾಡಿದ್ರು. ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರಿಂದ ಸಹಿತವಾದ ಈ 14 ಲೋಕಗಳನ್ನು ಕೂಡ ಅವರು ಪ್ರಳಯ ಕಾಲದಲ್ಲಿ ಸಂಹಾರ ಅಂದ್ರೆ ನುಂಗಿ ಹಾಕಿದ ಅಂತ ಅರ್ಥ. ಸಹ ಸರ್ವಸಂಹಾರಕರ್ತನಾದ ಆ ಪರಮಾತ್ಮ ಏಷಃ ಅವನೇ ಇವನು ಯಮಸೂನುತಯ ಅವತೀರ್ಣೋಸಿ ಅವನೇ ಯಮದೇವರ ಮಗನಾಗಿ ಅಂದರೆ ಧರ್ಮ ಮತ್ತು ಮೂರ್ತಿ ದೇವಿಯಲ್ಲಿ ಅವತಾರ ಮಾಡಿದವರು ನಾರಾಯಣ. ಹಾಗೆ ಅಂತ ನಾರಾಯಣ ಹರಿ ಕೃಷ್ಣ ಹಾಗೆ ಅಂತ 4 ರೂಪ. ಅಲ್ಲಿ ನಾರಾಯಣ ಹರಿ ಕೃಷ್ಣ ಎಲ್ಲವೂ ಕೂಡ ಪರಮಾತ್ಮನ ಅವತಾರಗಳೇ. ನರ ಮಾತ್ರ ಶೇಷದೇವರ ಅವತಾರ ಹಾಗೆ ಅಂತ. ಆದರೆ ಬದರಿಯಲ್ಲಿ ನರನಾರಾಯಣ ತಪಸ್ ಮಾಡ್ತಾ ಇದ್ದಾರೆ ಅಂತ ನಾವೇನ್ ಕೇಳ್ತೀವಿ ನೋಡಿ, ಆ ನರ ಅವರು ಶೇಷನ ಅವತಾರ, ಉಳಿದವರು ನಾರಾಯಣನ ಅವತಾರ. ಆ ನಾರಾಯಣನೇ ಇವರು ಯಾರು ಸಂಹಾರ ಮಾಡಿದರಲ್ವಾ, ಆ ನಾರಾಯಣನೇ ಈ ಬದರಿ ನಾರಾಯಣ. ಇಬ್ಬರಲ್ಲಿ ವ್ಯತ್ಯಾಸ ಇಲ್ಲ, ದೇವರ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ ಅಂತ ನೋಡಿ. ದೇವರನ್ನ ಚಿಂತನೆ ಮಾಡಿದಾಗ ನಮ್ಮ ಚಿಂತನೆಯ ಕ್ರಮ ಹೇಗಿರಬೇಕು ಅದನ್ನ ಆಚಾರ್ಯರು ತಿಳಿಸಿಕೊಡ್ತಾರೆ. ಉದಾಹರಣೆಗೆ ಒಂದು ಶಾಲಿಗ್ರಾಮ ನೋಡ್ತೀವಿ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವರ ಪ್ರತಿಮೆ ಇತ್ತು, ನಮ್ಮ ಚಿಂತನೆ ಹೇಗಿರಬೇಕು ಹಾಗೆ ಅಂದ್ರೆ, ನನ್ನ ಬಿಂಬರೂಪಿಯಾದ ಪರಮಾತ್ಮನು ಈ ಪರಮಾತ್ಮನು ಜಗತ್ತನ್ನ ಸೃಷ್ಟಿ ಮಾಡಿದ ಸೃಷ್ಟಿಸ್ಥಿತಿ ಸಂಹಾರಾದಿಗಳನ್ನ ಮಾಡತಕ್ಕ ಪರಮಾತ್ಮನು ಕೂಡ ಒಬ್ಬನೇ ಅಂತ ಐಕ್ಯ ಚಿಂತನೆಯನ್ನ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದಾರೆ ನೋಡಿ ಆಚಾರ್ಯರು. ಹಾಗೆ ಮಾಡಿದ್ದು ಇದು ಉಪಾಸನೆಯ ಕ್ರಮ. ಇದು ದೇವರನ್ನ ಪ್ರತ್ಯಕ್ಷ ಕಂಡಾಗ ಚಿಂತನೆ ಮಾಡಿದ್ದು. ನಾವು ದೇವಸ್ಥಾನಕ್ಕೆ ಹೋದಾಗಲೂ ಈ ಚಿಂತನೆ ಇರೋದಿಲ್ಲ ನಮಗೆ, ನಾವೇ ಎಲ್ಲರನ್ನೂ ಅಧಿಕಾರ ಮಾಡುವವರು ಅಂತ ಒಂದು ಅಹಂ ನಮ್ಮಲ್ಲಿ ಬಂದ್ಬಿಡುತ್ತದೆ. ಹಂಗಾಗಬಾರದು ಅಂತ ಆಚಾರ್ಯರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ, ದೇವರ ಮುಂದೆ ಹೇಗೆ ನಡ್ಕೋಬೇಕು ಹಾಗೆ ಅಂತ. ಇನ್ನು ತ್ರಿಗುಣಾಕೃತಿ ಪ್ರಕೃತಿತೋ ಗುರುಂ ತತಸ್ತ್ರಿವಿಧಾಮಹಂಕೃತಿ ಮಮರ್ಥ್ಯಕಾನ್ಯತಃ ಅಪಿಭೂತ ಪಂಚಕಮಿತೋಂಡಮಂಡಲಂ ಭಗವಾನಸಾವಿಹ ಜಗಂತಿ ಚಾಸ್ತ್ರಿಜತ್ ನ ಕೇವಲಂ ಸಂಹರ್ತ ಕಿಂತು ಸ್ರಷ್ಟಾ ಅಪಿ ಇತ್ಯಾಹ. ಈ ಸ್ವಾಮಿ ಇದ್ದಾನಲ್ಲ, ಅವನು ಕೇವಲ ಸಂಹಾರಕರ್ತೃ ಮಾತ್ರ ಅಲ್ಲ, ಸೃಷ್ಟಿಕರ್ತೃ ಆಗಿದ್ದಾನೆ. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಅಸೌ ಈ ಪುರಾಣ ಪುರುಷನಾದ ಪರಮಾತ್ಮ. ತ್ರಯೋ ಯೇ ಗುಣಾಃ ಸತ್ವಾದಯಃ ತೇ ಆಕೃತಯಃ ರೂಪಾಣಿ ಯಸ್ಯಾಃ ತಾದೃಶಿ ಯಾ ಪ್ರಕೃತಿಃ ಪ್ರಧಾನಂ ತಸ್ಯಾ ಇತಿ ತತಃ ಮಹತ್ತತ್ವಾಭಿಮಾನಿನಂ ಬ್ರಹ್ಮಾಣಂ. ಪರಮಾತ್ಮ ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ, ಅದನ್ನ ವಿಕಾರ ಆಗುವಂತೆ ಮಾಡಿ
ಆ ಪ್ರಕೃತಿಯ 3 ಗುಣಗಳಿಂದ ಮಹತ್ತತ್ವವನ್ನ ಸೃಷ್ಟಿ ಮಾಡ್ತಾರೆ. ಮಹತ್ತತ್ವಕ್ಕೆ ಅಭಿಮಾನಿ ಯಾರು? ಬ್ರಹ್ಮದೇವರು, ಬ್ರಹ್ಮಾಣಂ ಹಾಗೆ. ಮತ್ತು ಆ ಮಹತ್ತತ್ವದಿಂದ ತತಃ ತ್ರಿವಿಧಾಂ 3 ಪ್ರಭೇದಗಳಿರತಕ್ಕ ಅಹಂಕಾರ ತತ್ವ. ಅಹಂಕಾರ ತತ್ವದ 3 ಪ್ರಭೇದ ಯಾವುದು? ವೈಕಾರಿಕ, ತೈಜಸ, ತಾಮಸ ಹಾಗೆ ಅಂತ. ವೈಕಾರಿಕ ಅಹಂಕಾರ ತತ್ವ, ತೈಜಸ ಅಹಂಕಾರ ತತ್ವ, ತಾಮಸ ಅಹಂಕಾರ ತತ್ವ ಅಂತ. ಅಹಂಕಾರ ತತ್ವವು 3 ವಿಧ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದವರು ರುದ್ರದೇವರು, ಅಂದ್ರೆ ಅದೇ ಅವರ ಶರೀರ ಅಂತ ಅರ್ಥ. ಅಂತ ಅಹಂಕಾರ ತತ್ವದಿಂದ 3 ಪದಾರ್ಥಗಳ ಸೃಷ್ಟಿ ಮಾಡಿದ. ವೈಕಾರಿಕ ಅಹಂಕಾರದಿಂದ ಅತಃ ತ್ರಿವಿಧ ಅಹಂಕಾರಾತ್ ಅಮರ್ತ್ಯಾಹ ಅಂದ್ರೆ ದೇವಾಹ ಖಾನಿ ಇಂದ್ರಿಯಾನಿ ಭೂತಾನಾಂ ಪೃಥಿವ್ಯಾದೀನಾಂ ಪಂಚಕಮಪಿ ಅಸೃಜತ್. ದೇವತೆಗಳ ಶರೀರ, ಇಂದ್ರಿಯಗಳು ಮತ್ತು ಭೂತಗಳು ಇವುಗಳ ಸೃಷ್ಟಿಯನ್ನು ಮಾಡಿದ ಹಾಗೆ. ತತ್ರ ಅಯಂ ವಿಭಾಗ, ಅದೇನದು ಹಾಗೆಂದ್ರೆ ವೈಕಾರಿಕ ಅಹಂಕಾರಾತ್, ಆ ವೈಕಾರಿಕ ಅಹಂಕಾರ ತತ್ವದಿಂದ ದಶೇಂದ್ರಿಯ ಅಭಿಮಾನಿ ದೇವಾನ್, 10 ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಅಂತ ಏನಿದ್ದಾರೆ ಆ ಅಭಿಮಾನಿ ದೇವತೆಗಳ ಶರೀರ ಅದರಿಂದ ನಿರ್ಮಾಣ ಆದದ್ದು. ವೈಕಾರಿಕ ಅಹಂಕಾರ ತತ್ವದಿಂದ ದೇವತೆಗಳ ಶರೀರ ಮತ್ತು ಮನಸ್ಸು ಇದನ್ನ ನಿರ್ಮಾಣ ಮಾಡ್ತಾನೆ. ಮತ್ತು ತೈಜಸ ಅಹಂಕಾರ, ತೈಜಸ ಅಹಂಕಾರದಿಂದ ದಶ ಇಂದ್ರಿಯಾಣಿ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಇವುಗಳ ಸೃಷ್ಟಿಯಾದದ್ದು ತೈಜಸ ಅಹಂಕಾರದಿಂದ ಹಾಗೆ. ಮತ್ತು ತಾಮಸ ಅಹಂಕಾರದಿಂದ ಶಬ್ದಾದಿ ತತ್ತದ್ಗುಣೈ ಸಹ ಆಕಾಶಾದಿ ಪಂಚಭೂತಾನಿ ಅಸೃಜತ್. ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ವಿಷಯಗಳು ಮತ್ತು ಪಂಚಭೂತಗಳು, ಪೃಥ್ವಿ ಅಪ್ ತೇಜೋ ವಾಯುರಾಕಾಶ ಅಂತ ಪಂಚಭೂತಗಳು, ಇವುಗಳನ್ನು ಕೂಡ ತಾಮಸ ಅಹಂಕಾರದಿಂದ ಪರಮಾತ್ಮ ಸೃಷ್ಟಿ ಮಾಡಿದ. ನೋಡಿ, ಪ್ರಕೃತಿ ಪರಮಾತ್ಮನಿಂದ ಪ್ರಕೃತಿ ನಿತ್ಯ, ಅದು ಸೂಕ್ಷ್ಮ ರೂಪದಿಂದ ಪ್ರಕೃತಿ ನಿತ್ಯವಾಗಿ ಲಕ್ಷ್ಮಿಯಿಂದ ಅಭಿಮನ್ಯವಾದದ್ದು, ಅದರಿಂದ ನಿತ್ಯವಾದದ್ದು ಸೂಕ್ಷ್ಮ ರೂಪದಿಂದ ಇರುತ್ತದೆ. ಸೃಷ್ಟಿಕಾಲದಲ್ಲಿ ಪರಮಾತ್ಮ ಅದನ್ನ ಸ್ಥೂಲಗೊಳಿಸ್ತಾನೆ, ಅಷ್ಟೇ ವ್ಯತ್ಯಾಸ. ಆ ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ದೇವತೆಗಳ ಶರೀರ, 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು ಹಾಗೆ. ಈ ರೀತಿಯಾಗಿ ಎಲ್ಲವೂ ಕೂಡ ಸೃಷ್ಟವಾಯಿತು ಹಾಗೆ. ಆ ರೀತಿಯಾಗಿ ಅಸೃಜತ್ ಪರಮಾತ್ಮ ಸೃಷ್ಟಿ ಮಾಡಿದ. ಇತಃ ಮಿಲಿತೇಭ್ಯ ತತ್ವೇಭ್ಯ, ಈ ಸೇರಿದ ತತ್ವಗಳಿಂದ 24 ತತ್ವಗಳನ್ನ ಸೇರಿ ಅಂಡಮಂಡಲಂ, ಏನು ಬ್ರಹ್ಮಾಂಡ ಅಂತ ನಾವೇನು 14 ಲೋಕಗಳ ಒಂದು ಆಕಾರವನ್ನ ಕಾಣ್ತೀವಿ ಅದನ್ನೇ ಬ್ರಹ್ಮಾಂಡ ಅಂತ ಕರಿತೀವಿ. ಆ ಬ್ರಹ್ಮಾಂಡವನ್ನು ಇಹ ಅಸ್ಮಿನ್ ಬ್ರಹ್ಮಾಂಡೆ, ಆ ತರ ಅನೇಕ ಬ್ರಹ್ಮಾಂಡಗಳು ಇದೆ, ಅನೇಕ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ ದೇವರನ್ನು ಹೇಳುವಾಗ. ಅಂಥ ಅನಂತ ಬ್ರಹ್ಮಾಂಡಗಳು ಬಂದು ಹೋಗಿದೆ. ಈಗ ನಾವಿರತಕ್ಕ ಬ್ರಹ್ಮಾಂಡವು ಕೂಡ ಆ ರೀತಿಯಾಗಿಯೇ ಸೃಷ್ಟಿಯಾದದ್ದು. ಜಗಂತಿಚ ದ್ವಿಸಪ್ತಕ ಲೋಕಾನ್, ಈಗ ಇರತಕ್ಕ ಬ್ರಹ್ಮಾಂಡ, ಅದರಲ್ಲಿ ಇರತಕ್ಕ 14 ಲೋಕಗಳು, ಅಲ್ಲಿರತಕ್ಕ ಜೀವರಾಶಿಗಳ ಶರೀರ, ಅಲ್ಲಿರತಕ್ಕ ಜಡಗಳ ಶರೀರ, ಜಡಗಳು, ಜಡ ಪದಾರ್ಥಗಳು ಎಲ್ಲವನ್ನು ಕೂಡ ಅಸೃಜತ್ ಸೃಷ್ಟಿ ಮಾಡಿದವನು ಈ ನಾರಾಯಣನೇ ಹಾಗೆ ಅಂತ. ಬದರಿ ನಾರಾಯಣನ ನೋಡಿ ಈ ರೀತಿಯಾಗಿ ಚಿಂತನೆ ಮಾಡಿದರು ಅಂತ ಅರ್ಥ. ವಿಧಿವಾಯುವೀಂದ್ರ ಶಿವ ಕೌಶಿಕೇಶಿಕಾನ್ ಅಮರಾಮರಾನುಗ ನರಾಸುರಾದಿಕಾನ್ ಸೃಜತಿ ಪ್ರಪಾಲಯತಿ ಹಂತಿ ಸಂತತಂ ಸ್ವಗತಿಂ ಪ್ರಯಾಪಯತಿ ಚೈಶಲೀಲಯಾ. ಏಷಃ ಭಗವಾನ್ ವಿಧಿವಾಯುವೀಂದ್ರ ಶಿವ ಕೌಶಿಕೇಶಿಕಾನ್. ವಿಧಿ ಹಾಗೆಂದ್ರೆ ಬ್ರಹ್ಮದೇವರು, ವಾಯು ಅಂದ್ರೆ ಮುಖ್ಯ ಪ್ರಾಣದೇವರು, ವೀಂದ್ರ ಅಂದ್ರೆ ಗರುಡ ದೇವರು, ಶಿವ ಅಂದ್ರೆ ರುದ್ರದೇವರು, ಕೌಶಿಕ ಹಾಗೆಂದ್ರೆ ಇಂದ್ರದೇವರು. ಏತೆ ಈಶಾಹ ಸ್ವಾಮಿನಃ ಯೇಷಾಂ ತಾನ್ ಸ್ವಾರ್ಥೆ ಕಪ್ರತ್ಯಯ. ಇವೇ ಮೊದಲಾದ ಅಮರಾನ್ ಅಂದ್ರೆ ದೇವತೆಗಳು, ಮತ್ತು ಅಮರಾನುಗಾಹ ಆ ದೇವತೆಗಳನ್ನು ಅನುಸರಿಸಿರತಕ್ಕವರು ಯಾರು? ಗಂಧರ್ವರು, ಮತ್ತು ನರಾಹ ಮನುಷ್ಯರು ಅಂತ. ದೇವತೆಗಳು, ಗಂಧರ್ವರು, ಮನುಷ್ಯರು, ಇನ್ನು ಅಸುರರು ಅಂದ್ರೆ ದೈತ್ಯರು. ಏತೆ ಆದಿಕಾಹ ಇವೇ ಮೊದಲಾದ ಎಲ್ಲರನ್ನು ಕೂಡ ಸಂತತಂ ಅಖಂಡಿತಂ ಎಲ್ಲವನ್ನೂ ಕೂಡ ಲೀಲೆಯ ಸೃಜತಿ ಪರಮಾತ್ಮ ಅನಾಯಾಸವಾಗಿ ಉತ್ಪತ್ತಿಯನ್ನು ಮಾಡ್ತಾನೆ.
ಪ್ರಪಾಲಯತಿ ರಕ್ಷಣೆ ಮಾಡ್ತಾನೆ, ಅನಾಯಾಸವಾಗಿ ರಕ್ಷಣೆ ಮಾಡ್ತಾನೆ. ಹಂತಿ ಅನಾಯಾಸವಾಗಿ ಲೀಲೆಯಿಂದ ಸಂಹಾರವನ್ನು ಕೂಡ ಮಾಡ್ತಾನೆ. ನೋಡಿ, ನಮಗಿದೆ ದುರಂತ. ಸೃಷ್ಟಿ ಮಾಡಬಹುದು, ಸಂರಕ್ಷಣೆ ಮಾಡಬಹುದು, ಸಂಹಾರ ಮಾಡು ಅಂದ್ರೆ ಕಷ್ಟ ಇದೆ ನೋಡಿ ನಮಗೆ. ಆದರೆ ದೇವರಿಗೆ ಹಾಗೆ ಇಲ್ಲ. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನು ಒಂದೇ ರೀತಿಯಾಗಿ ತೆಗೆದುಕೊಳ್ತಾನೆ. ತುಂಬಾ ನಮ್ಮಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಎಂಬ ಅದಕ್ಕೆ ಇದೇ ಕಾರಣ. ನಮ್ಮಂದೆ ಯಾಕೆ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್. ಅಂದ್ರೆ ಸಂಹಾರ ಮಾಡು ಅಂತ ಹೇಳ್ತಾ ಇಲ್ಲ ನಮ್ಮನ್ನ ದೇವರು, ನಾನಿದ್ದೇನೆ ನೋಡ್ಕೋತೀನಿ, ಆದ್ರೂ ಆ ಅಟ್ಯಾಚ್ಮೆಂಟ್ ಅನ್ನು ಬಿಡಬೇಕು. ಹಾಗೆ ದೇವರು ಇಷ್ಟೆಲ್ಲ ಸೃಷ್ಟಿ ಮಾಡಿ ಇಷ್ಟು ನಾವ್ ಹೇಳ್ತೀವಿ ನೋಡಿ, ಎಷ್ಟೋ ಜನ ನಮ್ಮ ಜೊತೆಗೆ ಇದ್ದವರು ಬಿಟ್ಟು ಹೋದ್ರು ಅಂತ ಹೇಳ್ತೀವಿ. ಎಷ್ಟೋ ವರ್ಷಗಳೆಲ್ಲ ದೇವರನ್ನ ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಭ್ರಾಂತಿ, ಬಿಟ್ಟು ಹೋದ್ರು ಹಾಗೆ ಅಂತ ಅಷ್ಟೆ. ಅದರಿಂದ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನು ಒಂದೇ ರೀತಿಯಾಗಿ ತೆಗೆದುಕೊಂಡು ಅನಾಯಾಸವಾಗಿ ಮಾಡ್ತಾನೆ. ಅದು ಸಂತೋಷವಾಗಿ ಮಾಡ್ತಾನೆ. ದೇವರಿಗೆ ಯಾವ ದುಃಖವೂ ಇಲ್ಲ, ಯಾವ ಒಂದು ಅಟ್ಯಾಚ್ಮೆಂಟು ಇಲ್ಲ. ದೇವರು ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿತ್ತು, ನೀವು ಅದೇ ತರ ಮಾಡಿ, ನಿಮಗೂ ಬಂಧನ ಇರೋದಿಲ್ಲ. ಹಾಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾನು ನನ್ನದು ಅಂತ ಬಂಧನದಲ್ಲಿ ಸಿಕ್ಕಾಕೋತೀವಿ ನಾವು. ಸಂಹರತಿ ಮತ್ತು ಸ್ವಗತಿಂ ಸ್ವೀಯಾಂ ತತ್ತದ್ಯೋಗ್ಯಾಂ ಯೋಗ್ಯಾಂ ಗತಿಂ ಸ್ಥಾನಂ. ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಸಿಕ್ಕಬೇಕು, ಕೆಲವರಿಗೆ ಮೋಕ್ಷ, ಕೆಲವರಿಗೆ ನಿತ್ಯ ಸಂಸಾರ, ಕೆಲವರಿಗೆ ತಮಸ್ಸು, ಅದನ್ನು ಕೂಡ ಸ್ವಗತಿಂ ಪ್ರಯಾಪಯತಿ ಅನಾಯಾಸವಾಗಿ ಅದನ್ನು ಕೊಡ್ತಾನೆ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ, ಆ ಪರಮಾತ್ಮನೇ ಇವನು. ಹಾಗೆ ದೇವರ ಮುಂದೆ ನಿಂತಾಗ ಈ ರೀತಿಯಾದ ಸ್ಮರಣೆ ಬರಬೇಕು ಅಂತ. ಕ್ರಮೇಣ ಸೃಷ್ಟಿಸ್ಥಿತಿ ಸಂಹಾರ ಕಾಲೇಶು ಭಗವತಾ ಕ್ರಿಯಮಾಣಾನಾಂ ಉತ್ಪತ್ತಿ ಪಾಲನ ನಾಶನಾದೀನಾಂ ಪ್ರವಾಹಸ್ಯ ಕದಾಪಿ ವಿಚ್ಛೇದ ನಾಸ್ತಿ ಇತಿ ಭಾವ. ದೇವರು ಮಾಡತಕ್ಕ ಈ ಸೃಷ್ಟಿ ಸ್ಥಿತಿ ಸಂಹಾರ ವ್ಯಾಪಾರಗಳು ಏನಿದೆ, ಇದು ವಿಚ್ಛೇದನೆ ಇಲ್ಲವಂತೆ. ಒಂದಾದ ಮೇಲೆ ಒಂದು ಬ್ರಹ್ಮಾಂಡ ಬರುತ್ತದೆ, ಸೃಷ್ಟಿ ಸ್ಥಿತಿ ಸಂಹಾರ ಆಗ್ತದೆ, ಮತ್ತೊಂದು ಬ್ರಹ್ಮಾಂಡ ಬರುತ್ತದೆ, ಸೃಷ್ಟಿ ಸ್ಥಿತಿ ಸಂಹಾರ ಆಗ್ತದೆ. ಇದಕ್ಕೆ ಗ್ಯಾಪೇ ಇಲ್ಲ ಅಂತಾರೆ. ಗ್ಯಾಪೇ ಇಲ್ಲ ಅಂದ್ರೆ ಏನರ್ಥ? ಪ್ರಳಯ ಕಾಲದಲ್ಲಿ ಗ್ಯಾಪ್ ಬರುತ್ತಲ್ಲ ಅಂದ್ರೆ ಹೌದು, ಅದು ಪ್ರಳಯ ಕಾಲದಲ್ಲೇ ಸೇರ್ತದೆ. ಅದು ಸೃಷ್ಟಿ ಸ್ಥಿತಿ ಸಂಹಾರ, ಅದನ್ನೇ ಪ್ರಳಯ ಅಂತ ಹೇಳ್ತೀವಿ. ಸೃಷ್ಟಿ ಸ್ಥಿತಿ ಸಂಹಾರ ಒಂದಾದ ಮೇಲೆ ಒಂದು ಆಗ್ತಾನೆ ಇರ್ತದೆ. ಅದರಿಂದ ಸೃಷ್ಟಿಕಾಲ, ಅದು ಸೃಷ್ಟಿ ಸ್ಥಿತಿ, ಸ್ಥಿತಿಕಾಲ, ಸಂಹಾರ ಕಾಲ ಅಥವಾ ಪ್ರಳಯ ಕಾಲ ಅಂತ ಇದು ಒಂದಾದ ಮೇಲೆ ಒಂದು ಬರ್ತಾನೆ ಇರ್ತದೆ. ದೇವರು ಅದನ್ನು ಮಾಡ್ತಾನೆ ಇರ್ತಾನೆ. ಹಾಗೆ ಬೇಸರ ಇಲ್ಲದೆ ಅಂತ ಪರಮಾತ್ಮನೇ ಇವನು ಅಂತ ಒಟ್ಟು ಇದರ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.